ಒಂದೊಂದು ಸೀರೆಯಲ್ಲಿ ಪೂರ್ತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಬ್ಲೌಸು ಕೂಡ ವರ್ಕ್ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ಸ್ ಅಂತೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಡಿಸೈನ್ಸು ಮತ್ತು ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮೊದಲಿಗೆ ವರ್ಕ್ ಮಿಷಿನ್ ಫಿಟ್ ಮಾಡಿ ಇವತ್ತಿನ ಕಸ್ಟಮರ್ಗೆ ಯಾವ್ಯಾವ ಕೊಡಬೇಕು ಅಂತ ರೆಡಿ ಮಾಡ್ತಿದ್ದೀನಿ ನೋಡಿ. ಇವತ್ತು ಈ ಕಸ್ಟಮರ್ಗೆಲ್ಲ ಬಟ್ಟೆನ ಕೊಡಬೇಕು. ಈ ರೀತಿ ಕ್ಯಾನ್ವಾಸ್ ಕೊಟ್ಟು ನೆಕ್ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ಇತ್ತೀಚೆಗೆ ಯಾವುದೇ ಕಸ್ಟಮರ್ ಆದ್ರೂ ಕೂಡ ಇದೇ ಥರ ಶೇಪ್ನ ಜಾಸ್ತಿಯಾಗಿ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ಕಟ್ ವರ್ಕು ಇಲ್ಲಾಂದರೆ ಈ ರೀತಿ ಶೇಪ್ ಜಾಸ್ತಿನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ. ಇದು ತುಂಬ ಪೂರ್ತಿಯಾಗಿ ಲೈನ್ಸ್ ಇರೋದ್ರಿಂದ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ. ಆದರೂ ಸ್ಟಿಚ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬಂತು. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಈ ಎರಡು ಬ್ಲೌಸು ಒಬ್ಬರದೇನೆ. ಆ ಕಸ್ಟಮರೇ ಡಿಸೈನ್ ಕೂಡ ಕಳಿಸ್ಕೊಟ್ಟಿದ್ರು. ಮುಂದೆ ಸ್ಟಾರ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ. ಸ್ವಲ್ಪ ಬಫ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಅದೆರಡು ಬ್ಲೌಸಿಂದ ನಾನು 900 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಇದು ನೋಡಿ, ಇದೆರಡು ಕೂಡ ಒಬ್ಬರದೇ ಕಸ್ಟಮರು. ವರ್ಕ್ ಚಾಯ್ಸ್ ಎಲ್ಲ ಅವ್ರದ್ದೇನೆ ಚಾಯ್ಸ್ ಮಾಡಿದ್ರು, ಅವರೇನೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಇದು ಸ್ವಲ್ಪ ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿತ್ತು. ಸೀರೆ ಬ್ಲೌಸ್ ಎಲ್ಲ ಒಂದೇ ಥರ ಇತ್ತು. ಬಾರ್ಡ್ರಲ್ಲಿರುವಂಥ ಕಲರ್ನ ಮಿಕ್ಸ್ ಮಾಡಿ ಹಾಕಿ ನಾನು ವರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡೋದಕ್ಕೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸಿತ್ತು. ವಿಡಿಯೋದಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ನಾವು ಸಿಂಪಲ್ಲಾಗಿ ಮಾಡಿದ್ರು ಕೂಡ ಹೈಲೈಟ್ ಆಗಿರುತ್ತೆ. ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ ಆಗಿದ್ದರೆ ಈ ರೀತಿಯಾಗಿ ಕಾಣಿಸುತ್ತೆ. ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು ನೋಡಿ. ಈ ರೀತಿ ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ದೇ ಚಾಯ್ಸ್ ಆಗಿತ್ತು. ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿ ಅಂತ ಹೇಳಿದರು. ಈ ರೀತಿ ಕಲರ್ ಕಾಂಬಿನೇಷನ್ನು ಅಷ್ಟಾಗಿ ಸೂಟ್ ಆಗಲ್ಲ, ಸ್ವಲ್ಪ ಬಾರ್ಡ್ರ್ ಕಲರ್ನ ಹಾಕ್ತೀನಿ ಅಂತ ಹೇಳಿದ್ದೆ. ಆಯಿತು ಅಂತ ಹೇಳಿದರು. ಕುಚ್ಚು ಕೂಡ ಕಟ್ಟಿದ್ದೆ. ಅವರೇ ಹೇಳಿದರು 3 ಕುಚ್ಚಿರಲಿ, 2 ಕಲರ್ ದಾರಾನ ಹಾಕಿ ಕಟ್ಟಿ 3 ಕುಚ್ಚಿರಲಿ ಅಂತ ಹೇಳಿದರು. ಅವ್ರು ಹೇಳಿರೋ ರೀತಿಯೇ 3 ಕುಚ್ಚೆ ಬರೋ ರೀತಿ ಕಟ್ಟಿದ್ದೀನಿ. ಎರಡು ಬ್ಲೌಸ್ ಕೂಡ ಒಬ್ಬರದೇ ಕಸ್ಟಮರು. ಡಿಸೈನ್ ಚಾಯ್ಸ್ ಎಲ್ಲ ಅವ್ರದ್ದೇ. ಒಟ್ಟಿಗೆ ಅವರಿಗೆ 3200 ರೂಪಾಯಿ ಅಮೌಂಟ್ ಹೇಳಿದ್ದೆ. 3200 ರೂಪಾಯಿ ಅಮೌಂಟಿಗೆ ಸೂಟ್ ಆಗೋ ರೀತಿ ಮಾಡಿಕೊಡಿ, ಬೀಡ್ಸ್ ಎಲ್ಲ ಹಾಕ್ಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಬ್ಲೌಸ್ಗೆ ಬೀಡ್ಸ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ. ಕುಚ್ಚು ಕೂಡ ಕಟ್ಟಿದ್ದೀನಿ ಮತ್ತು ಈ ರೀತಿ ವರ್ಕ್ ಮಾಡಿದ್ದೀನಿ. ಇಷ್ಟೆಲ್ಲ ಫಿನಿಶಿಂಗ್ ಮಾಡಿ ಅವರಿಗೆ 3200 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು ಎಲ್ಲದು ಕೂಡ. ಕಲರ್ ಕಾಂಬಿನೇಷನ್ ಇದೆ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ. ಕಲರ್ ಕಾಂಬಿನೇಷನ್ ಇರಬೇಕು, ಆವಾಗ ಸ್ವಲ್ಪನೇ ಮಾಡಿದ್ರೂ ಕೂಡ ಜಾಸ್ತಿಯಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೋಡ್ಕೊಂಡು ಸೀರೆನ ತೊಗೋಬೇಕು. ಇತ್ತೀಚೆಗೆ ಮಾಡ್ತಿರೋದಂತೂ ಆದಷ್ಟು ಮುಂದೆ ತೋರಿಸ್ತೀನಿ. ಯೆಲ್ಲೋ ಕಲರ್ ಸೀರೆನೇ ಜಾಸ್ತಿ ಇದೆ. ಅದರಲ್ಲಿ ಗೋಲ್ಡ್ ಕಲರ್ನ ಹಾಕಿದ್ರೆ ಅದು ಕಂಡು ಬರೋದೇ ಇಲ್ಲ. ಗೋಲ್ಡು ಯೆಲ್ಲೋಗೆ ಎಷ್ಟು ವ್ಯತ್ಯಾಸನೇ ಕಾಣಲ್ಲ. ಇವತ್ತು ಮಾಡಿರುವಂಥ ಎಲ್ಲ ಬ್ಲೌಸು ಕೂಡ ಅದೇ ರೀತಿ ಇತ್ತು. ಮುಂದೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಕಸ್ಟಮರ್ ಕೂಡ ಸೀರೆ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೋಬೇಕು. ವರ್ಕ್ ಮಾಡಿಸ್ಬೇಕು ಅನ್ನೋಗಿದ್ರೆ ಅದ್ರ ಜೊತೆಗೆ ಇತ್ತೀಚೆಗೆ ಬರುವಂಥ ಬ್ಲೌಸ್ ಪೀಸಲ್ಲೇ ಜಾಸ್ತಿ ಲೈನ್ಸ್ ಅದರಲ್ಲೇ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ನಾವು ವರ್ಕ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಕೆಲವೊಂದು ಸಲ ಕಸ್ಟಮರ್ ಕೇಳಿದಾಗ ಅಷ್ಟು ಹಿಂಸೆ ಅನಿಸುತ್ತೆ. ವರ್ಕ್ ಮಾಡಬೇಕು ಬೇಡವೋ ಈ ರೀತಿ ಎಲ್ಲ ಇದೆಯಲ್ಲ ಅಂತ ಅನಿಸುತ್ತೆ. ಅಷ್ಟು ಬೇಜಾರಾಗುತ್ತೆ. ಈ ರೀತಿ ಸಾದಾ ಬ್ಲೌಸ್ಗಳಾದರೆ ಚೆನ್ನಾಗಿ ಬರುತ್ತೆ. ನಾವು ಮಾಡಿರುವಂಥ ಕೆಲಸ ಕೂಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಅಮೌಂಟ್ ತೊಗೊಳೋದಕ್ಕೂ ಕೂಡ ನಮಗೂ ಏನೋ ಒಂಥರ ಖುಷಿಯಾಗುತ್ತೆ. ಆ ರೀತಿಯಾಗಿ ಮಾಡಿದಾಗ ಕೆಲವೊಂದು ಕಾಣೋದೇ ಇಲ್ಲ. ಗೋಲ್ಡು ಮತ್ತು ಎಲ್ಲೋ ಅಷ್ಟು ವ್ಯತ್ಯಾಸನೇ ಇರಲ್ಲ, ಕಾಣೋದೇ ಇಲ್ಲ ವರ್ಕ್ ಮಾಡಿರುವಂಥದ್ದು. ಅದರಲ್ಲೇ ಲೈನ್ಸ್ ತುಂಬ ಇರುತ್ತೆ. ಅದಕ್ಕೆ ಈ ರೀತಿ ವರ್ಕ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸಲ್ಲ. ಏನೋ ಒಂಥರ ಅನಿಸುತ್ತೆ ಇತ್ತೀಚೆಗೆ ಬರುವಂಥದ್ದನ್ನೆಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ಆದರೂ ಕೂಡ ಕೆಲವೊಬ್ಬರು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರಿಗೆ ಇಷ್ಟ ಆಗೋ ರೀತಿ ನಾವು ಮಾಡಲೇಬೇಕಾಗತ್ತೆ ಅಂತ ನಾನು ಮಾಡ್ತೀನಿ. ಕಸ್ಟಮರ್ನೇ ಮೊದಲಿಗೆ ಕೇಳ್ಕೊತೀನಿ, ಈ ರೀತಿ ಇದೆ, ಈ ರೀತಿ ಆಗುತ್ತೆ ಅಂತ. ಇಲ್ಲ ಪರವಾಗಿಲ್ಲ ಮಾಡಿ, ನೀವೇನು ಮಾಡ್ತೀರಾ ಅಂತ ಹೇಳ್ತಾರೆ. ಇದೊಂದು ನೋಡಿ, 2 ಸೀರೆನ ಕೊಟ್ಟಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ಸ್ಟಿಚ್ ಮಾಡಿಕೊಡಿ ಅಂತ. ಒಂದೊಂದು ಪಾಪುಗೆ ಒಂದು 13ರಿಂದ 14 ವರ್ಷ ಅಂತ ಅನ್ಕೋತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಸ್ಟಿಚ್ ಮಾಡಿಕೊಡಿ ಅಂತ 2 ಸೀರೆನ ಕೊಟ್ಟಿದ್ದರು. ನಾನು ಪೂರ್ತಿ ಸರ್ಗು ಏನಿದೆ, ಸರ್ಗಿಗೆ ಮತ್ತು ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಒಂದು ಸೀರೆಯಲ್ಲಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ. ಕ್ಯಾನ್ ಎಲ್ಲ ಕೊಟ್ಟಿದ್ದೀನಿ. ಒಳಗಡೆ ಲೈನಿಂಗು ಕ್ಯಾನ್ ಎಲ್ಲ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಸೀರೆ ಕೂಡ ತುಂಬಾ ಚೆನ್ನಾಗಿ ಚಾಯ್ಸ್ ಮಾಡಿದ್ರು ಅವರು. ಬ್ಲೌಸಿಗೂ ಕೂಡ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ. ಫ್ರಂಟು ಬ್ಯಾಕಿಗೆ ವರ್ಕ್ ಮಾಡಿ ಅಂತ ಹೇಳಿದರು. ಆದಷ್ಟು ನಾನು ತುಂಬ ಡಿಸೈನ್ಸ್ ಅದೇ ಥರ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇತ್ತೀಚೆಗಂತೂ ದಿನಕ್ಕೆ 1-2 ಆ ಥರ ಡಿಸೈನ್ ಇರುತ್ತೆ. ಅದೇ ಇರಲಿ ನಮಗೆ, ಅದು ಚೆನ್ನಾಗಿದೆ ಡಿಸೈನು ಅಂತ ಕೇಳ್ತಾರೆ. ಆ ಡಿಸೈನ್ ತುಂಬಾ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಅದೇ ಡಿಸೈನ್ ಇರಲಿ ಅಂತ ಇವರು ಕೂಡ ಹೇಳಿದರು. ಫ್ರಂಟು ಬ್ಯಾಕಿಗೆ ವರ್ಕ್ ಮಾಡಿದ್ದೀನಿ. ಸ್ಲೀವ್ಸಿಗೆ ವರ್ಕ್ ಮಾಡಿಲ್ಲ, ಯಾಕೆಂದರೆ ತುಂಬ ಬಾರ್ಡ್ರು ಉದ್ದಾಗಿರೋದ್ರಿಂದ ಫುಲ್ ಸ್ಲೀವ್ಸಿಗೆ ವರ್ಕ್ ಏನು ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ಲೀವ್ಸಿಗೆ ವರ್ಕ್ ಮಾಡಿರಲಿಲ್ಲ.
ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ. ಇದೇ ಡಿಸೈನು ತುಂಬ ನಾನು ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ, ಎಷ್ಟೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ ಈ ಡಿಸೈನ್ನ. ನನ್ನ ಕಸ್ಟಮರ್ ಕೇಳಿದ್ರು ಕೂಡ ಅವ್ರು ಇರಲಿ ನಮ್ಗೆ ಇದೇ ಚೆನ್ನಾಗಿದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಆದರೆ ಬ್ಯಾಕ್ ಬಟನ್ ಇಟ್ಟಿದ್ದೀನಿ. ಅವರೇ ಹೇಳಿದರು ಬ್ಯಾಕ್ ಬಟನ್ ಇರಲಿ ಅಂತ. ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ. ಸ್ಲೀವ್ಸಿಗೆ ವರ್ಕ್ ಮಾಡಿಲ್ಲ, ಡೋರಿಗೂ ಕೂಡ ವರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೇ ವ್ಯತ್ಯಾಸ ಇದೆ ಸೀರೆಯಲ್ಲಿ, ಕಲರ್ ಕಾಂಬಿನೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಬಿಟ್ಟರೆ ಎರಡೂ ಕೂಡ ಒಂದೇ ಥರ ಕಾಣಿಸುತ್ತೆ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು. ಅವರು ಮೊದಲಿಗೆ ಕೊಡ್ತಿದ್ದೀವಿ, ಯಾವ ರೀತಿ ಸ್ಟಿಚ್ ಬರುತ್ತೋ ಏನೋ, ವಿಡಿಯೋ ಮಾಡಿ ತೋರಿಸಿ ಅಂತ ಪದೇ ಪದೇ ಫೋನ್ ಮಾಡಿ ಕೇಳ್ತಿದ್ರು. ನನಗೆ ಅದನ್ನು ವಿಡಿಯೋ ಮಾಡ್ಕೊಂಡು ತೋರಿಸುವಷ್ಟು ಫ್ರೀ ಇಲ್ಲ, ಏಕೆಂದರೆ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಮದುವೆ ಫಂಕ್ಷನ್ಸು, ಗೃಹ ಪ್ರವೇಶ ಅಂತ ತುಂಬ ಬಟ್ಟೆಗಳಿದೆ. ತುಂಬಾ ವೀಡಿಯೋಸ್ ಮಾಡಿದ್ದೀನಿ, ಕಟ್ಟಿಂಗ್ದು ಸ್ಟಿಚಿಂಗ್ದು ಅದನ್ನೆಲ್ಲ ಎಡಿಟ್ ಮಾಡಿ ವಿಡಿಯೋ ಹಾಕೋದಕ್ಕೂ ನಂಗೆ ಆಗ್ತಿಲ್ಲ. ತುಂಬ ಅಂದರೆ ತುಂಬಾ ವರ್ಕ್ ಬ್ಲೌಸ್ಗಳು ಕೂಡ ಬರ್ತಿದೆ. ಈ ರೀತಿ ಲಂಗ ಬ್ಲೌಸು ಮತ್ತು ಫ್ರಾಕ್ಸು ಈ ಥರದ್ದೇ ಜಾಸ್ತಿಯಾಗಿ ಬರ್ತಿರೋದ್ರಿಂದ ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಈ ರೀತಿ ನೋಡಿ ದಾವಣಿನ ತಂದುಕೊಟ್ಟಿದ್ರು, ಅದು ಸಾದಾ ಇತ್ತು. ಅದಕ್ಕೆ ಲೇಸು ಕೂಡ ಅವರೇ ತಂದುಕೊಟ್ಟಿದ್ರು. ಸುತ್ತ ನಾನು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ, ಲೇಸು ಕೂಡ ಅವರೇ ತಂದುಕೊಟ್ಟಿದ್ರು. ಅದನ್ನು ಸುತ್ತ ನೀಟಾಗಿ 2 ದಾವಣಿಗೂ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ನಾನು ಎಲ್ಲದರಿಂದ ಫಿನಿಶಿಂಗಿಂದ 1600 ರೂಪಾಯಿ ತೊಗೊಂಡಿದ್ದೀನಿ. ವರ್ಕ್ ಮಾಡಿ ಮತ್ತು ಈ ರೀತಿ ಸ್ಟಿಚ್ ಮಾಡೋದಕ್ಕೆ 1600 ರೂಪಾಯಿ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ದಾವಣಿಗೂ ಕೂಡ ನಾನೇ ಲೇಸ್ನ ಕೊಟ್ಟಿದ್ದೀನಿ, ಅಂದರೆ ಅವರೇ ತಂದುಕೊಟ್ಟಿದ್ರು, ಸ್ಟಿಚ್ ಮಾತ್ರ ನಾನು ಮಾಡಿದ್ದೀನಿ. ಈ ಬ್ಲೌಸ್ ಡಿಸೈನ್ಸು ಮತ್ತು ಈ ರೀತಿ ನಾನು ಲಂಗ ಬ್ಲೌಸ್ ಸ್ಟಿಚ್ ಮಾಡಿರೋದು ಎಲ್ಲದೂ ಕೂಡ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಇತ್ತೀಚೆಗೆ ತುಂಬ ಜನ ಯೂಟ್ಯೂಬ್ನ ನೋಡಿ ಬ್ಲೌಸ್ಗಳನ್ನ ತಂದುಕೊಡ್ತಿದ್ದೀರಾ, ಅದು ಕೂಡ ತುಂಬಾ ಖುಷಿಯಾಗುತ್ತೆ. ಅದರಲ್ಲೊಬ್ಬರು ನಿಸರ್ಗ ಅಂತ ಇದ್ದರು, ಅವರು ತುಂಬ ಜನಕ್ಕೆ ಹೇಳಿ ನನಗೆ ತುಂಬಾ ಬಟ್ಟೆ ಬರೋ ರೀತಿ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು 3-4 ಜನ ಕಸ್ಟಮರಿಗೆ ಹೇಳಿ ಕಳಿಸಿದ್ರು, ಇಲ್ಲಿ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹೋಗಿ ಅಂತ. ಅವರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ನೋಡ್ತಿದ್ರೆ ಅವರು ನನಗೊಂದು ಕಮೆಂಟ್ ಮಾಡಲಿ ಅಂತ ಕೂಡ ಕೇಳ್ಕೊತೀನಿ. ಆದಷ್ಟು ಎಲ್ಲ ವೀಡಿಯೋಸ್ನ ನೋಡ್ತಿರ್ತೀನಿ ಅಕ್ಕ ಅಂತ ಹೇಳ್ತಾರೆ. ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ.